ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವಂಡರ್ಲ್ಯಾಕ್ಸ್ ಚಾನಲ್. ನನ್ನ ಹೆಸರು ಮಾಲತಿ ಅಂತ. ಪ್ಲೀಸ್ ನನ್ನ ಚಾನಲನ್ನೆಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ. ಇವತ್ತು ನಾನು ನಿಮಗೆ ನನ್ನ ಗಾರ್ಡನ್ ಬಗ್ಗೆ ತೋರಿಸ್ತಾ ಇದ್ದೇನೆ. ನೋಡಿ, ನನ್ನ ಗಾರ್ಡನಲ್ಲಿ ವೈಟ್ ಆಂಥೋರಿಯಂ ಇದೆ. ಆಮೇಲೆ ನೀವೇನು ಹೇಳ್ತೀರ ಅದಕ್ಕೆ ನಿತ್ಯ ಪುಷ್ಪ ಗಿಡ ಅಂತ, ವೈಟ್ ನಿತ್ಯ ಪುಷ್ಪ ಗಿಡ ಇದೆ. ಆಮೇಲೆ ಕನಕಾಂಬರ, 2 ಕಲರಲ್ಲಿ ಕನಕಾಂಬರ ಗಿಡ ಇದೆ. ಒಂದು ರೆಡ್, ಇನ್ನೊಂದು ಯೆಲ್ಲೋ ಕಲರ್ ಕನಕಾಂಬರ ಇದೆ. ಆಮೇಲೆ ಇದೊಂಥರ ಮಿಡ್ಲಲ್ಲಿ ಇದೆಯಲ್ಲ ಚಿಕ್ಕ ಹೂ ಗಿಡ ಇದೆಯಲ್ಲ, ಅದೊಂಥರ ರೋಸ್ ಕಲರು ಹೂ ಆಗುತ್ತೆ. ಅದೊಂಥರ ಚೆನ್ನಾಗಿದೆ. ಅದು ನಾನು ನನ್ನ ಅತ್ತಿಗೆ ಮನೆಯಿಂದ ತಗೊಬಂದಿರೋದು. ತುಂಬ ಚೆನ್ನಾಗಿದೆ. ಇದು ನೋಡಿ, ವೈಟ್ ದಾಸವಾಳ, ರೆಡ್ ದಾಸವಾಳ, ಪಿಂಕ್ ದಾಸವಾಳ, ಯೆಲ್ಲೋ ಕಲರ್ ದಾಸವಾಳ. ಇದೊಂಥರ ರೆಡ್ ಹೂ ಆಗುತ್ತೆ ನೋಡಿ. ಇದು ಮೋತಿ ಮಲ್ಲಿಗೆ ಗಿಡ ಅಂತ. ಇದು ಸಹ ಚೆನ್ನಾಗಿ ಹೂ ಆಗುತ್ತೆ. ಇದು ಊರ ಕಡೆ ಎಲ್ಲ ತುಂಬ ಚೆನ್ನಾಗಿ ಬೆಳೀತಾರೆ ತೋಟದಲ್ಲಿ. ಇದು ನೋಡಿ, ಕರಿಬೇವಿನ ಸೊಪ್ಪು ಸಾಂಬಾರಿಗೆಲ್ಲ ಯೂಸ್ ಮಾಡ್ತಾರಲ್ಲ, ಇದು ರೆಡ್ ರೋಸ್ ನೋಡಿ. ಅದು ಪಿಂಕ್ ಯೆಲ್ಲೋ ಕಲರ್ ರೋಸ್ ಅದು. ಆಮೇಲೆ ನೋಡಿ, ಇದು ವೀಳ್ಯದೆಲೆ ನೋಡಿ, ಇದು ಒಂಥರ ಇದ್ರ ಗಿಡ. ಆಮೇಲೆ ಪುದೀನ ಸೊಪ್ಪು ಹಾಕಿದ್ದೇನೆ ನೋಡಿ ನಾನು. ಆಮೇಲೆ ಇದು ನೋಡಿ, ಇದು ಗುಂಡು ಮಲ್ಲಿಗೆ ಅಂತ ಮಲ್ಲಿಗೆ ಹೂ ಆಗುತ್ತೆ. ಆಮೇಲೆ ಇದು ಯೆಲ್ಲೋ ಕಲರ್ ದಾಸವಾಳ, ದೊಡ್ಡದಾಗಿ 5 ಎಸಳು ಇರುತ್ತಲ್ವ ಅದು. ಇದು ನೋಡಿ ಒಂಥರ ಪಿಂಕ್ ಕಲರ್ ರೋಸು. ಇದು ನೋಡಿ ರೆಡ್ ರೋಸು. ಇದು ನೋಡಿ ಕ್ರೀಮ್ ಕಲರ್ ರೋಸು. ಹೇಗೆ ಚೆನ್ನಾಗಾಗಿದೆ ಅಲ್ವಾ, ಹೂವು ಚೆನ್ನಾಗಾಗಿದೆ ಅಲ್ವಾ ನೋಡಿ. ಇದೊಂಥರ ವೈಟ್ ಕಲರ್ ಇದು ರೋಸ್. ನನಗೆ ರೋಸ್ ಅಂದರೆ ತುಂಬ ಇಷ್ಟ. ನೀವು ಈ ಥರ ರೋಸ್ ಎಲ್ಲ ನೆಟ್ಕೊಂಡ್ರೆ ನೋಡಿದ್ರೆ ಒಂಥರ ಖುಷಿ ಆಗುತ್ತೆ. ಇದು ನೋಡಿ ರೆಡ್ ಕಲರ್ ಆಂಥೋರಿಯಂ ನೋಡಿ, ಅಲ್ಲಿ ವೈಟ್ ನೋಡಿದ್ರಲ್ಲ, ಇದು ರೆಡ್ ಆಂಥೋರಿಯಮ್ಮು. ಇದು ನೋಡಿ ಡಬಲ್ ಶೇಡ್ ಇರೋದಂಥ ಒಂದು ರೋಸ್ ನೋಡಿ, ಎಷ್ಟು ಚೆನ್ನಾಗಿ ಬಾಗ್ತಾ ಇದೆ ಅಂತ ನೋಡಿ. ಮತ್ತು ತುಳಸಿ ಇದೆ ನೋಡಿ ನನ್ನ ಹತ್ರ. ತುಂಬ ಬ್ಲ್ಯಾಕ್ ತುಳಸಿ, ವೈಟ್ ತುಳಸಿ ಎಲ್ಲ ತುಂಬ ಚೆನ್ನಾಗಿದೆ. ಆಮೇಲೆ ಇದು ನೋಡಿ ಒಂಥರ ರೆಡ್ ಕಲರ್ ರೋಸ್, ದೊಡ್ಡಕ್ಕಾಗುತ್ತಲ್ವ ರೋಸು, ಆ ಥರ ರೋಸು. ಅದು ದೊಡ್ಡಕ್ಕಾಗುತ್ತೆ. ಇಷ್ಟು ದೊಡ್ಡಕ್ಕೆ ನೀವು ರೋಸ್ ಎಲ್ಲ ಕೊಡ್ತಾರಲ್ಲ, ಅದಕ್ಕೆ ಆ ಥರ ಇರುತ್ತೆ ಇದು ರೋಸು. ಆಮೇಲೆ ಇದು ನೋಡಿ, ಇದು ಏನಂದ್ರೆ ಅಮೃತ ಬಳ್ಳಿ ಅಂತೇವೆ ಇದಕ್ಕೆ ನಾವು, ಅಮೃತ ಬಳ್ಳಿ ಅದು. ಇನ್ನೊಂದು ನೋಡಿ, ಇದು ವೈಟ್ ಕಲರ್ ದಾಸವಾಳ, ಯೆಲ್ಲೋ ಕಲರ್ ದಾಸವಾಳ, ಆಮೇಲೆ ಬ್ರೌನ್ ಕಲರ್ ದಾಸವಾಳ. ಇದು ನೋಡಿ, ಇದನ್ನೇ ನಾವು ಅಮೃತ ಬಳ್ಳಿ ಅಂತ ಹೇಳೋದು ನೋಡಿ, ಅಮೃತ ಬಳ್ಳಿ ಅಂತೇವೆ. ಇದು ತುಂಬ ನಿಮಗೆ ಯೂಸ್ ಆಗುತ್ತೆ. ಈ ಅಮೃತ ಬಳ್ಳಿಯಿಂದ ಜ್ವರ ಗಿರ ಬಂದ್ರಲ್ಲ, ಇದರದ್ದು ಕಷಾಯ ಮಾಡಿ ಕುಡಿದ್ರೆ ಬೇಗ ಕಡಿಮೆ ಆಗುತ್ತೆ. ಇದು ನೋಡಿ ಲಿಲ್ಲಿ ಹೂ, ವೈಟ್ ಲಿಲ್ಲಿ ಹೂ ಇದೆ ನೋಡಿ, ಅದು ತುಂಬ ಸ್ಮೆಲ್ಲು ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಆಮೇಲೆ ನೋಡಿ, ಇದು ಏನಂದರೆ ಅಲ್ವೀರ ಎಷ್ಟು ಚೆನ್ನಾಗಾಗಿದೆ ಅಲ್ವಾ. ಇದು ವೈಟ್ ಕಲರ್ ದಾಸವಾಳ ಇದೆ, ಬ್ರೌನ್ ಕಲರ್ ದಾಸವಾಳ, ರೆಡ್ ಕಲರ್ 5 ಎಸಳು, ಆಮೇಲೆ ತುಂಬ ಎಸಳು ಇರೋದು ದಾಸವಾಳ ಇದೆ. ಎಲ್ಲ ಕಲರ್ಸ್ ದಾಸವಾಳ ಇದೆ. ತುಂಬ ಚೆನ್ನಾಗಾಗಿದೆ ನೋಡಿ. ನೀವು ಈ ಥರ ಎಲ್ಲ ಗಿಡಗಳನ್ನು ನೆಟ್ಕೊಂಡು ಮಾರ್ನಿಂಗ್ ಒಮ್ಮೆ ಇದನ್ನು ನೀವು ಒಂದು ಸಲ ಹೋಗಿ ಅದನ್ನು ಮಾತಾಡಿಸಿಬಿಟ್ಟು, ಅದಕ್ಕೆ ನೀರು ಹಾಕಿಬಿಟ್ಟು, ಅದನ್ನೆಲ್ಲ ಚೆನ್ನಾಗಿ ನೋಡಿಕೊಂಡ್ರೆ, ನೀವು ಇದನ್ನು ಚೆನ್ನಾಗಿ ನೋಡಿಕೊಂಡ್ರೆ ತುಂಬ ಖುಷಿಯಾಗುತ್ತೆ. ಏನೇ ಒಂದು ಮನಸ್ಸಲ್ಲಿ ಬೇಜಾರಿದ್ದರೂ ಕೂಡ ನೀವು ಈ ಹೂಗಳನ್ನು ನೋಡುವಾಗಲೇ ಒಂಥರ ಖುಷಿಯಾಗುತ್ತೆ. ದಿನ ನೀನು ಹೂ ಬಿಡಪ್ಪ, ನನಗೆ ಚೆನ್ನಾಗಿ ಕಾಣಿಸ್ತೀಯಾ ಅಂತ ಹೇಳಿಬಿಟ್ಟು ಅದಕ್ಕೆ ನೀರು ಹಾಕಿಬಿಟ್ಟು ಅದರದ್ದೆಲ್ಲ ಸ್ವಲ್ಪ ಆರೈಕೆ ಎಲ್ಲ ಮಾಡಿಕೊಂಡು ಚೆನ್ನಾಗಿ ಮಾಡಿಕೊಂಡ್ರೆ ಹೂವಿನ ಗಿಡಕ್ಕೆ ಒಂಥರ ಆ ಥರ ಅದೊಂದು ಖುಷಿನೇ ಬೇರೆ ಅದು ಹೂವಿನ ಗಿಡದ್ದು. ನಿಮಗೂ ಇಂಟ್ರೆಸ್ಟ್ ಇದ್ದರೆ ನೀವು ಕೂಡ ಫ್ರೆಂಡ್ಸ್ ಇದನ್ನೆಲ್ಲ ಮನೆ ಹತ್ರ ಚೆನ್ನಾಗಿ ಒಂದು ಪಾಟಲ್ಲಿ. ಆ್ಯಕ್ಚುಲಿ ನಾನು ಮಣಿಪಾಲಲ್ಲಿರುವಾಗ ತುಂಬ ದೊಡ್ಡಕ್ಕೆ ಗಾರ್ಡನ್ ಮಾಡಿದ್ದೆ. ಇವಾಗ ಇಲ್ಲಿ ಬೆಂಗಳೂರಿಗೆ ಬಂದ ಮೇಲೆ ತುಂಬ ಜಾಗ ಸ್ವಲ್ಪ ಚಿಕ್ಕದಿದೆ. ಹಾಗಾಗಿ ನಾನು ಈ ಥರ ಇಷ್ಟು ಸ್ವಲ್ಪದ್ರಲ್ಲೇ ಮಾಡ್ಕೊಂಡಿದ್ದೇನೆ. ಎಲ್ಲ ಪಾಟಲ್ಲಿ ಇಡಬೇಕು, ಮಣ್ಣಲ್ಲಿ ಹಾಕೋಂಗಿಲ್ಲ. ಹಾಗಾಗಿ ಈ ಥರ ಮಾಡ್ಕೊಂಡಿದ್ದೀನಿ. ನೀವು ಕೂಡ ಇದನ್ನೆಲ್ಲ ಮಾಡ್ಕೊಳ್ಳಿ, ಚೆನ್ನಾಗಿ ಖುಷಿ ಇರುತ್ತೆ. ಒಂಥರ ಮನಸ್ಸಿಗೆ ಆಹ್ಲಾದಕರವಾಗಿರುತ್ತೆ. ಒಂಥರ ಸಂತೋಷನೇ ಬೇರೆ ಇದ್ರದ್ದು ಅಂತ ಹೇಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.